ಆ ಕಾಡಿನಲ್ಲಿ ಒಂದು ದಿನ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಒಂದು ಸಭೆಯನ್ನು ಸೇರುತ್ತವೆ. ಅದರಲ್ಲಿ ನವಿಲು, ಕೋಗಿಲೆ, ಕೂ 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 ಎಂದು ಪಕ್ಷಿಗಳ ಚಿಲಿಪಿಲಿ ಕಲರವ, ಹಾಗೆ ಪಾರಿವಾಳವು ಹೀಗೆ ಜುಳು ಜುಳು ನೀರಿನ ಶಬ್ದ ಕೇಳಿಸ್ತಿತ್ತು. ಒಂದು ದಿನ ಒಂದು ಇರುವೆ ಹೋಗ್ತಾ ಇತ್ತು. ಹಾಗೆ ಹೋಗುತ್ತಾ ಹೋಗುತ್ತಾ ನೀರಿನಲ್ಲಿ ಹೋಗ್ತಾ ಇತ್ತು. ಹಾಗೆ ಇರುವೆ ನೀರಿನಲ್ಲಿ ಹೋಗುತ್ತಾ ಹೋಗುತ್ತಾ ಇನ್ನೇನು ಮುಳುಗುತ್ತಿರುವಂತೆ ನಡು ನೀರಿನಲ್ಲಿ ಮುಳುಗುತ್ತಿತ್ತು. ಆಗ ಒಂದು ಪಾರಿವಾಳ ಅದನ್ನು ನೋಡಿತು. ಆ ಪಾರಿವಾಳ ಆ ಮುಳುಗುತ್ತಿರುವ ಇರುವೆಯನ್ನ ಕಂಡು ಆ ಗಿಡದಿಂದ ಒಂದು ಎಲೆಯನ್ನು ಕೆಳಗೆ ಚೆಲ್ಲಿತು. ಇರುವೆ ಹತ್ತಿರ ಚೆಲ್ಲಿತು. ಆ ಇರುವೆ ತೇಲುತ್ತಾ ತೇಲುತ್ತಾ ಎಲೆಯ ಮೇಲೆ ಕುಳಿತಿತು. ಆಗ ಎಲೆ ಮೇಲೆ ಕುಳಿತುಕೊಂಡು ನೀರಿನಲ್ಲಿ ಸಾವಕಾಶವಾಗಿ ಹೋಗಿ ದಡವನ್ನು ಸೇರಿತು. ಹಾಗೆ ಒಂದು ದಿನ ಇರುವೆ ಮತ್ತು ಪಾರಿವಾಳ ಧನ್ಯವಾದಗಳೊಂದಿಗೆ ಸ್ನೇಹಿತರಾದರು. ಇರುವೆ ಪಾರಿವಾಳಕ್ಕೆ ಧನ್ಯವಾದವನ್ನು ಹೇಳಿತು. ನಂತರ ಮಾರನೇ ದಿನ ಒಬ್ಬ ಬೇಟೆಗಾರ ಬರುತ್ತಾನೆ. ಆ ಬೇಟೆಗಾರ ಬೇಟೆಯನ್ನು ಹುಡುಕುತ್ತಾ ಹುಡುಕುತ್ತಾ ಕಾಡಿನ ಮಧ್ಯದೊಳಗೆ ಹೋಗುತ್ತಾನೆ. ಆಗ ಅವನ ಬೇಟೆಗೆ ಒಂದು ಪಾರಿವಾಳ ಸಿಕ್ಕಿತು. ಆ ಪಾರಿವಾಳವನ್ನ ಕಂಡು ಹೇಗಾದರೂ ಮಾಡಿ ಆ ಪಾರಿವಾಳವನ್ನ ಬೇಟೆಯಾಡಿ ತೆಗೆದುಕೊಂಡು ಹೋಗಬೇಕೆಂದು ಯೋಚಿಸುತ್ತಾನೆ. ಆಗ ಒಂದು ದಿನ ಅದನ್ನ ಗುರಿ ಇಟ್ಟು ಅದನ್ನು ಕೊಲ್ಲಲು ನೋಡುತ್ತಾನೆ. ಆಗ ಇರುವೆಯು ಅದನ್ನು ಕಂಡು ಬೇಟೆಗಾರನ ಕಾಲಿನ ಬಳಿ ಬರುತ್ತದೆ. ಹಾಗೆ ಬರುತ್ತಾ ಬರುತ್ತಾ ಆ ಬೇಟೆಗಾರ ಪಾರಿವಾಳಕ್ಕೆ ಗುರಿ ಇಟ್ಟಿರುವುದನ್ನು ಕಂಡು ಇರುವೆ ಪಟ್ಟನೆ ಅವನ ಕಾಲನ್ನು ಕಚ್ಚಿಬಿಡುತ್ತದೆ. ಆಗ ಬೇಟೆಗಾರನ ಗುರಿ ಬೇರೆ ಕಡೆ ಹೋಗುತ್ತದೆ. ಆಗ ಇರುವೆ ಹಾಗೆ ಪಾರಿವಾಳ ಅದನ್ನು ಕಂಡು ಹಾರಿ ಹೋಗುತ್ತದೆ. ಹಾಗೆ ಮಾರನೇ ದಿನ ಪಾರಿವಾಳವು ಇರುವೆಯನ್ನು ಹುಡುಕುತ್ತಾ ಬರುತ್ತದೆ. ಆಗ ಇರುವೆಯನ್ನು ಕಂಡು ಬಹಳ ಖುಷಿಯಿಂದ, ನೀನು ನನ್ನನ್ನು ಬೇಟೆಗಾರನಿಂದ ಕಾಪಾಡಿದೆ, ನಾನು ನಿನಗೆ ತುಂಬಾ ಚಿರಋಣಿ, ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿರೋಣ ಎಂದು ಹೇಳುತ್ತವೆ. ಆಗ ಇರುವೆ ಮತ್ತು ಪಾರಿವಾಳ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿ ಇರುತ್ತವೆ.